ಅಂಗನವಾಡಿ ಶಿಕ್ಷಕರ ನೇಮಕಕ್ಕೆ ಉರ್ದು ಕಡ್ಡಾಯ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಬಹುಶಃ ಇದರಿಂದ ಟಿಪ್ಪು ಸುಲ್ತಾನ್ಗೆ ಖುಷಿಯಾಗಿರಬಹುದು ಅಂತ ಹೇಳಿದ್ದಾರೆ. ಈಗ ಏನು ಆದೇಶವನ್ನು ಹೊರಡಿಸಿದ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ಟಿಪ್ಪು ಸುಲ್ತಾನ್ಗೆ ಖುಷಿಯಾಗಿರಬೇಕು ಈ ಆದೇಶವನ್ನು ಹೊರಡಿಸಿದ ನಂತರ. ಪರ್ಷಿಯನ್ ಭಾಷೆ ಏರಿಕೆ ಮಾಡಿ ಕಡ್ಡಾಯಕ್ಕೆ ಹೊರಟಿದೆ. ಈ ಹಿಂದೆ ಟಿಪ್ಪು ಸುಲ್ತಾನ್ ಈ ಪ್ರಯತ್ನವನ್ನ ಮಾಡುತ್ತಿದ್ದ. ಕಾಂಗ್ರೆಸ್ ಪಕ್ಷ ಕನ್ನಡ ಆಡಳಿತ ಭಾಷೆ ಅಂತ ಹೇಳುತ್ತಿದೆ. ಉರ್ದು ಕಾಂಗ್ರೆಸ್ನವರ ತಾತನ ಮನೆ ಭಾಷೆನಾ? ಇವರ ಅಪ್ಪ ಅಜ್ಜ ಮತ್ತು ಅವರದ್ದು DNA ಒಂದೇನಾ? ಬೆಂಗಳೂರಿನಲ್ಲಿ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ. ಬಹುಶಃ ಟಿಪ್ಪು ಸುಲ್ತಾನ್ಗೆ ಬಹಳ ಆನಂದ ಆಗಿರುತ್ತೆ. ಟಿಪ್ಪು ಸುಲ್ತಾನ್ಗೆ ಅವನು ಪರ್ಷಿಯನ್ ಭಾಷೆಯನ್ನ ಕನ್ನಡದ ಭಾಷೆ ಬದಲಿಗೆ ಹೇರೋ ಕೆಲಸ ಮಾಡಿದ್ದ. ಇದು ಓಲೈಕೆ ನೀತಿಯ ಪರಮಾವಧಿ. ಕನ್ನಡವೇ ಸಾರ್ವಭೌಮ ಭಾಷೆ ಅಂತ ಒಂದ್ ಕಡೆ ಹೇಳ್ತಾ, ಇನ್ನೊಂದ್ ಕಡೆಗೆ ಉರ್ದು ಏನು ಇವ್ರ ತಾತನ ಮನೆ ಭಾಷೆನಾ? ಹಿಂದಿ ವಿರೋಧಿ ಅಂತ ಮಾತಾಡ್ತಾ ಉರ್ದುನ್ ಪ್ರಮೋಟ್ ಮಾಡೋದಕ್ಕೆ ಇವ್ರ ಅಪ್ಪ, ಇವ್ರ ಅಜ್ಜ, ಇವ್ರ ಮುತ್ತಾತ ಏನಾದ್ರು ಅವ್ರಿಗೆ ಯಾರಿಗಾದ್ರೂ DNA ಇವ್ರದ್ದು ಅವ್ರದ್ದು DNA ಒಂದೇನಾ? ಕನ್ನಡದಲ್ಲೇ ಹೇಳ್ಬೇಕು ಅಂತ ಮಾಡಿದೆ, ಬೇಡ ತಪ್ಪು ಅರ್ಥ ಬರುತ್ತೆ ಅಂತ ಹೇಳ್ತಿಲ್ಲ. ಇವ್ರ DNA ಅವ್ರ DNA ಒಂದೇ ಇರಬೇಕು, ಅದಕ್ಕೆ ಹಿಂಗ್ ಮಾತಾಡ್ತಿದ್ದಾರೆ. ಟಿಪ್ಪು ಸುಲ್ತಾನಿಗೂ ಅನಿಸ್ಬೋದು ನಾನು ಮಾಡಕ್ಕಾಗದೇ ಇರೋ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಿ. ಇವರೆಲ್ಲರದ್ದು DNA ಒಂದೇ ಇರಬಹುದು. ಬಹುಶಃ ಟಿಪ್ಪು ಸುಲ್ತಾನ್ಗೆ ಬಹಳ ಆನಂದ ಆಗಿರುತ್ತೆ. ಟಿಪ್ಪು ಸುಲ್ತಾನ್ಗೆ ಅವನು ಪರ್ಷಿಯನ್ ಭಾಷೆಯನ್ನ ಕನ್ನಡದ ಭಾಷೆ ಬದಲಿಗೆ ಹೇರೋ ಕೆಲಸ ಮಾಡಿದ್ದ. ಇದು ಓಲೈಕೆ ನೀತಿಯ ಪರಮಾವಧಿ. ಕನ್ನಡವೇ ಸಾರ್ವಭೌಮ ಭಾಷೆ ಅಂತ ಒಂದ್ ಕಡೆ ಹೇಳ್ತಾ, ಇನ್ನೊಂದ್ ಕಡೆಗೆ ಉರ್ದು ಏನು ಇವ್ರ ತಾತನ ಮನೆ ಭಾಷೆನಾ? ಹಿಂದಿ ವಿರೋಧಿ ಅಂತ ಮಾತಾಡ್ತಾ ಉರ್ದುನ್ ಪ್ರಮೋಟ್ ಮಾಡೋದಕ್ಕೆ ಇವ್ರ ಅಪ್ಪ, ಇವ್ರ ಅಜ್ಜ, ಇವ್ರ ಮುತ್ತಾತ ಏನಾದ್ರು ಅವ್ರಿಗೆ ಯಾರಿಗಾದ್ರೂ DNA ಇವ್ರದ್ದು ಅವ್ರದ್ದು DNA ಒಂದೇನಾ? ಕನ್ನಡದಲ್ಲೇ ಹೇಳ್ಬೇಕು ಅಂತ ಮಾಡಿದೆ, ಬೇಡ ತಪ್ಪು ಅರ್ಥ ಬರುತ್ತೆ ಅಂತ ಹೇಳ್ತಿಲ್ಲ. ಇವ್ರ DNA ಅವ್ರ DNA. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರವೀಣ್ ಶೆಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ, ನಿಮ್ಮ ಪ್ರತಿಕ್ರಿಯೆ ಸರ್? 25% ಅಲ್ಪಸಂಖ್ಯಾತರಿಗಾಗಿ ಈಗ ಉರ್ದು ಭಾಷೆ ಕಲಿಬೇಕು ಕಡ್ಡಾಯ ಅಂತ ಟೀಚರ್ಸ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಇದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತೀವಿ. ಕರ್ನಾಟಕದಲ್ಲಿ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅನ್ನುವಂತ ಮೂಲ ಮಂತ್ರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯನ್ನ ಕಟ್ಟಿದೀವಿ. ಇಲ್ಲಿ ಯಾವುದೇ ಜಾತಿ ಧರ್ಮ ಅಗತ್ಯ ಇಲ್ಲ. ನಮ್ಗೆ ಕನ್ನಡನೇ ಮುಖ್ಯ. ಉರ್ದು, ತಮಿಳು, ಹಿಂದಿ, ಮಲಯಾಳಿ, ತೆಲುಗು, ತಮಿಳು ಯಾರ್ಯಾರು ಎಲ್ಲೆಲ್ಲಿ ಮಾತಾಡ್ತಾರೋ ಅವ್ರನ್ನ ನೀವು ಬೆಳೆಸೋದಾದ್ರೆ ಇನ್ನೇನಕ್ಕೆ ಕನ್ನಡದಲ್ಲಿ ಅದು ಇರ್ಬೇಕು, 60% ಕನ್ನಡಿಗರು ಇರ್ಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡ್ಬೇಕು ಅನ್ನುವಂಥದ್ದು ಒಂದ್ ಕಡೆ ಹೇಳ್ತೀರಾ, ಇನ್ನೊಂದ್ ಕಡೆ ಉರ್ದು ಭಾಷೆ ತರಕ್ ಹೋಗ್ತೀರಾ. ಇದನ್ನ ಯಾವತ್ತೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ. ಯಾವುದೇ ಕಾರಣಕ್ಕೂ ನಾವು ಇದನ್ನ ತೀವ್ರವಾಗಿ ವಿರೋಧಿಸುವಂತ ಕೆಲಸ ಮಾಡ್ತೀವಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಪ್ರತಿಯೊಬ್ಬ ಅಲ್ಪಸಂಖ್ಯಾತನು ಕನ್ನಡ ಕಲಿಬೇಕು, ಕನ್ನಡದಲ್ಲಿ ಪಾಠ ಹೇಳ್ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಮಸೀದಿಯಲ್ಲೂ ಪ್ರವಾದಿ ಮಾಡುವಾಗ ಕನ್ನಡದಲ್ಲಿ ಮಾಡಿ, ಚರ್ಚಲ್ಲೂ ಕನ್ನಡದಲ್ಲಿ ಮಾಡಿ, ದೇವಸ್ಥಾನದಲ್ಲೂ ಕನ್ನಡದಲ್ಲಿ ಮಾಡಿ ಅನ್ನೋ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಹೇಳ್ತಾ ಇದೀವಿ. ಓಕೆ ಸರ್, ಧನ್ಯವಾದಗಳು ಸರ್ ವಿಸ್ತಾರ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.